ನಾ ಏನು ಇವತ್ತು ಮಾತಾಡ್ತೀನಲ್ರಿ ವಿಡಿಯೋದಲ್ಲಿ, ಇದು ನಿಮ್ಮ ಜೀವನವನ್ನೇ ಬದಲಾಯಿಸುತ್ತೆ. ನೆನ್ಪಿಟ್ಕೊಳ್ಳಿ, ಗ್ಯಾರಂಟಿ ಕೊಡ್ತೀನಿ ನಾನು. ನೋಡಿ, ತಾವು ಭಾಳ ಜನ ಕ್ರಿಕೆಟ್ ನೋಡ್ತೀರಾ. ಕ್ರಿಕೆಟ್ ನೋಡಬೇಕಾದ್ರೆ ಭಾಳಷ್ಟು ಅಂಕಿಅಂಶಗಳು, ಡಾಟಾ ಅಂತ ಕರಿತೀವಿ ನೋಡಿ. ಡಾಟಾ ಹೆಂಗಿರುತ್ತೆ ಗೊತ್ತಾ? ಈಗ ಇಂಡಿಯಾ ಆಸ್ಟ್ರೇಲಿಯಾ ಕೂಡ ಎಷ್ಟು ಟೆಸ್ಟ್ ಗೆದ್ದಿದೆ, ಎಷ್ಟು ಸೋತಿದೆ, ಎಷ್ಟು ಡ್ರಾ ಆಗಿದೆ. ಸೌತ್ ಆಫ್ರಿಕಾ ಜೊತೆಗೆ ಎಷ್ಟು ಒನ್ ಡೇ ಗೆದ್ದಿದೆ, ಎಷ್ಟು ಸೋತಿದೆ, ಅವೆಲ್ಲ ಅಂಕಿಅಂಶಗಳು ನೋಡ್ತಿರಲ್ಲ, ಟಿ ವಿಲಿ ತೋರಿಸ್ತಿರ್ತಾರೆ. ಅಥವಾ ಸಚಿನ್ ತೆಂಡೂಲ್ಕರ್ ಯಾವ ದೇಶದ ಕೂಡ ಹೆಚ್ಚಿಗೆ ರನ್ ನೋಡಿದ್ರು, ವಿರಾಟ್ ಕೊಹ್ಲಿ ಯಾವ ದೇಶದ ಕೂಡ ಹೆಚ್ಚಿಗೆ ರನ್ ನೋಡಿದ್ರು, ಫಾಸ್ಟ್ ಬಾಲರ್ಗೆ ಜಾಸ್ತಿ ರನ್ ಹೊಡೆದಿದ್ದಾರೆ, ಅಥವಾ ಸ್ಪಿನ್ನರ್ಗೆ ಜಾಸ್ತಿ ಆಡಿದಾರ, ಅಥವಾ ಕೆಲವು ಪ್ಲೇಯರ್ ಇಂಡಿಯಾದೊಳಗೆ ಮಸ್ತ್ ಆಡಿರ್ತಾರೆ, ಹೊರಗಡೆ ಆಡಿರಲ್ಲ. ಇನ್ನು ಕೆಲವು ರೋಹಿತ್ ಶರ್ಮಾ ಅಂತೂ ಆಸ್ಟ್ರೇಲಿಯಾದಲ್ಲಿ ಬಾರಿ ಆಡಿರ್ತಾರೆ, ಇಲ್ಲಿ ಆಡಿರಲ್ಲ. ಆ ಅಂಕಿಅಂಶಗಳು ಎದಕ್ಕೆ ಬೇಕು? ಮುಂದಿನ ದಿನಗಳಲ್ಲಿ ಪ್ಲಾನ್ ಮಾಡೋದಕ್ಕೆ. ಅರ್ಥ ಆಯ್ತಾ? ಹಿಂದಿನ ಡಾಟಾ ಎದಕ್ಕೆ ಬೇಕಂದ್ರೆ ಮುಂದೆ ನಿಮಗೆ ಫ್ಯೂಚರ್ಗೆ ಯೂಸ್ ಆಗುತ್ತದೆ. ಅದಕ್ಕೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಒಂದು ಮಾತು ಹೇಳಿದ್ದಾರೆ, ಇತಿಹಾಸ ಗೊತ್ತಿಲ್ಲದವನು ಇತಿಹಾಸವನ್ನು ಸೃಷ್ಟಿಸಲಾರ ಅಂತೇಳಿ. ಸೊ ಅದಕ್ಕೆ ಸಂಬಂಧಪಟ್ಟಾಗ ನಾನೊಂದು ಹೊಸ ಒಂದು ಘೋಷವಾಕ್ಯ ಹೇಳ್ಬೇಕಂದ್ರೆ, ಅಂಕಿ ಅಂಶಗಳು ಗೊತ್ತಿಲ್ಲದವನು ಅಂಕಿ ಅಂಶಗಳನ್ನು ಸೃಷ್ಟಿಸಲಾರ ಅಂತ. ಡಾಟಾ ಗೊತ್ತಿಲ್ಲದವನು ಡಾಟಾ ಸೃಷ್ಟಿಸಲಾರ. ಇದು ನಿಮಗೆ ಹೇಗೆ ಅನ್ವಯಿಸುತ್ತೆ? ನೀವೀಗ ಕಾಂಪಿಟೇಟಿವ್ ಫೀಲ್ಡಲ್ಲಿ ಇರುವಂಥ ಸ್ಟೂಡೆಂಟ್ಸು, ನೀವು ಇದನ್ನು ಹೇಗೆ ಅನ್ವಯಿಸ್ಕೊಳ್ಬೋದು ಅನ್ನೋದನ್ನ ಒಂದೊಂದಾಗಿ ಹೇಳ್ತಾ ಹೋಗ್ತೀನಿ. 4 ಅಂಕಿ ಅಂಶಗಳು ನೀವು ಮೇಂಟೈನ್ ಮಾಡ್ಬೇಕು ಡೈಲಿ. ನಿಮ್ಮ ಹತ್ರ ಒಂದು ಡೈರಿ ಬುಕ್ ಇರಬೇಕು. ಈ ವಿಡಿಯೋ ನೋಡಿದ ತಕ್ಷಣ ಒಂದು ಹೊಸ ನೋಟ್ಬುಕ್ ತಂದಿಡ್ರಿ, ಅಥವಾ ಒಂದು ಡೈರಿ ತಂದಿಟ್ಟು ನಿನ್ನೆ ದಿನ ಏನಾಯ್ತು ಎಲ್ಲ ಬರೆದಿಡೋದು. ನಿನ್ನೆ ಆಗಿದ್ದನ್ನ ಇವತ್ತು ಬೆಳಗ್ಗೆ ಎದ್ದ ತಕ್ಷಣ ಫಸ್ಟ್ ಬರೆದ್ಬಿಟ್ಟೆ ಮುಂದಿನ ಕೆಲಸ. ಕ್ಲಿಯರ್ ಇದೆಯಾ? ಸೊ ಆ ಥರ ಮಾಡ್ತಾ ಹೋಗ್ಬೇಕು. ಫಸ್ಟ್ ನೋಡಿ, ನಿನ್ನೆ ಎಷ್ಟು ಗಂಟೆ ಓದಿದೆ ಅನ್ನೋದು ನೀವು ಬರೆದಿಡ್ಬೇಕು. ಡೇಟ್ ಹಾಕ್ರಿ. ಇವತ್ತು 5 ಇದೆಯಾ, 4/1/2026 ಅಂತ ಡೇಟ್ ಹಾಕೋದು. ಸೊ ಡೇಟ್ ಹಾಕ್ಬಿಟ್ಟು ನಿನ್ನೆ ಎಷ್ಟು ಗಂಟೆ, ನೀವು ಏನೂ ಓದಿಲ್ಲ, 0 ಅಂತ ಬರೀರಿ. 0 ಬರೀರಿ. ನೀವು ಹೇಳ್ತೀನಿ ಎಷ್ಟು ಬದಲಾವಣೆ ಮಾಡುತ್ತೆ ನಿಮ್ಮ ಜೀವನವನ್ನು. ಅವಾಗ ನಿಮಗೆ ಏನು ಅನ್ಸುತ್ತೆ? ಬೇಜಾರಾಗ್ಬಿಡುತ್ತೆ, ನಾಚಿಕೆ ಆಗ್ಬಿಡುತ್ತೆ. ಏನಪ್ಪ ನಿನ್ನೆ ನಾನು ಏನೂ ಓದಿಲ್ಲಲ್ಲ. ಈಗ ಬರಿಬೇಕಾದ್ರೆ ಅದು ಭಾರಿ ಬೇಜಾರಾಗ್ತೈತಿ. ಬರೀರಿ. ಎಷ್ಟು ಗಂಟೆ? 4 ಗಂಟೆ ಓದಿದ್ರ, 4 ಗಂಟೆ ಅಂತ ಬರೀರಿ. ಇದು ಒಂದು ಕಾಲಮ್. ಇದು ನಿನ್ನೆ ಎಷ್ಟು ಗಂಟೆ ಓದಿರಿ ಅನ್ನೋದು ಮೆನ್ಷನ್ ಮಾಡಲೇಬೇಕು, ನೀವು ಬರಿಬೇಕು. ಸೆಕೆಂಡ್ ಏನಪ್ಪ ಅಂದರೆ, 2ನೇ ಪಾಯಿಂಟ್ ನೋಡಿ, ಇಲ್ಲಿ 3 ವಿಷಯಗಳಿದೆ, ABC ಅಂತ. ಎಷ್ಟು ಹೊಸ ಟಾಪಿಕ್ಗಳು ತಿಳಿದುಕೊಂಡೆ, ಹೊಸದಾಗಿ ಎಷ್ಟು ತಿಳ್ಕೊಂಡ್ರಿ? ನೀವು ಭಾಳ ಜನ ಏನ್ಕೊಂಡಿದ್ದೀರಿ, ಸರ್ ಸಂವಿಧಾನ ಎಷ್ಟು ಸಲ ಓದಿನ ಮತ್ತದರ ಏನು ಹೊಸ ತಿಳ್ಕೊಳ್ಳು ಇರುತ್ತೆ. ನಿಮ್ಗೆ ಕಣ್ಣಿಗೆ ಕಾಣಲಾರ್ದಂಗೆ ಇರುತ್ತೆ. ಅಥವಾ ಇತ್ತೀಚೆಗೆ ಸಂವಿಧಾನ ತಿದ್ದುಪಡಿ ಮಾಡಿರ್ತಾರೆ, ಇತ್ತೀಚೆಗೆ ಹೊಸ ಕಾಯ್ದೆಗಳು ಸಹ ಬಂದಿರುತ್ತೆ. ಅಥವಾ ನೀವು ಈಗ ಸಂಸತ್ತಿನ ಬಗ್ಗೆ ಓದಿರ್ತೀರ, ಸಂಸತ್ತಿನಲ್ಲಿ ಎಷ್ಟೋ ಟಾಪಿಕ್ಗಳು ನಿಮಗೆ ಗೊತ್ತಿರಲ್ಲ. ಹೌದು, ಇದಾಗತ್ತೆ ನೋಡಿ. ನೀವು ಭಾಳಷ್ಟು ಜನ ಓದಿದ್ರೆ ಗೊತ್ತಿರುತ್ತೆ. ಎಷ್ಟು ಹೊಸ ಟಾಪಿಕ್ಗಳು ತಿಳ್ಕೊಂಡೆ ಅಂತ ಅದನ್ನು ಬರೀರಿ. ಇವತ್ತು 4 ಹೊಸ ಟಾಪಿಕ್ ತಿಳ್ಕೊಂಡ್ರೆ 4 ಅಂತ ಬರಿಬೇಕು. ಇದಕ್ಕೊಂದು ಸಪ್ರೇಟ್ ಪೇಜ್. ಎಷ್ಟು ಗಂಟೆ ಓದಿನ ಅನ್ನೋದು ಅದೊಂದು ಪೇಜ್ ಸಪ್ರೇಟು, ಇದೊಂದು ಪೇಜ್. ಓಕೆ, ನೆಕ್ಸ್ಟ್ ಎಷ್ಟು ಟಾಪಿಕ್ಗಳು ರಿವಿಷನ್ ಮಾಡಿದೆ ನಾನು. ರಿವಿಷನ್ ಎಷ್ಟು ಟಾಪಿಕ್ಗಳು ಮಾಡಿದೆ ಇವತ್ತು ನಾವು, ಎಷ್ಟು ಟಾಪಿಕ್ಗಳು. ಫಾರ್ ಎಕ್ಸಾಂಪಲ್, ಅಥವಾ ನೀವು ಚಾಪ್ಟರ್ ಬರಿಬೋದು, ಚಾಪ್ಟರ್ ಹೆಸರು ಬರಿಬೋದು. ಬಟ್ ನೀವು ನಿಮಗೆ ಹೆಂಗೆ ಅನುಕೂಲ ಅದು ಸ್ವಲ್ಪ ಚೇಂಜಸ್ ಮಾಡ್ಕೊಳ್ಳಿ. ನಿಮ್ಮ ಅನುಕೂಲಕ್ಕೆ ತಕ್ಕಂಗೆ ನೀವು ಸ್ವಲ್ಪ ಏನೋ ಫ್ಲಕ್ಚುಯೇಷನ್ ಮಾಡ್ಕೋಬಹುದು. ಇವತ್ತು ನಾನು ಸಂವಿಧಾನ ಅಥವಾ ನಾನು ಜಾಗ್ರಫಿಯಲ್ಲಿ ಇವತ್ತು 3 ಚಾಪ್ಟರ್ ರಿವಿಷನ್ ಮಾಡೀನಿ. 3 ಚಾಪ್ಟರ್ಗಳು ರಿವಿಷನ್ ಮಾಡಿದ್ದೇನೆ ಅಂತ ಬರೀರಿ. ಯಾವಾಗಿದ್ದು ನಿನ್ನೆ ಮಾಡಿದ್ದು ಇವತ್ತು ಬರೀಬೇಕು ಕುಂತು ಬೆಳಗ್ಗೆ. ನಿನ್ನೆ ಏನೇನು ಮಾಡಿರಲ್ಲ ಅದು ಇವತ್ತು ಎದ್ದ ತಕ್ಷಣನೇ ಬೆಳಗ್ಗೆ ಬರೀಬೇಕು, ಡೈರಿ ಬರೀಬೇಕು. ನೆಕ್ಸ್ಟ್ ಎಷ್ಟು ಪ್ರಶ್ನೆಗಳು ಬಿಡಿಸಿದೆ. ನಿನ್ನೆ ಎಷ್ಟು 10 ಪ್ರಶ್ನೆಗಳು ಬಿಡಿಸಿದ್ರು, 50 ಪ್ರಶ್ನೆಗಳು ಬಿಡಿಸಿದ್ರು, ಅಥವಾ 100 ಪ್ರಶ್ನೆಗಳು ಬಿಡಿಸಿದ್ರು. ಅದು ಹಳೆ ಪ್ರಶ್ನೆ ಪತ್ರಿಕೆ ಆಗಿರಲಿ, ಮಾಡಲ್ ಕ್ವಶನ್ ಪೇಪರ್ ಆಗಿರಲಿ. ಅಂದರೆ ನಿಮ್ಮ ಸ್ಟಡಿ ಮೆಥಡ್ ಹಿಂಗಿರ್ಬೇಕಂತ ಅರ್ಥ. ದಿಸ್ ಇಸ್ ದ ವೇ ಆಫ್ ಸ್ಟಡಿ. ಅಧ್ಯಯನ ಹಿಂಗಿರ್ಬೇಕು. ಟಾಪಿಕ್ಗಳು ಹೊಸ ತಿಳ್ಕೋಬೇಕು. ನೀವು ಕ್ಲಾಸಲ್ಲಿ ತಿಳ್ಕೊಂಡಿರ್ಬೋದು, ಅಥವಾ ನೀವು ಸ್ವಂತ ಓದಿ ತಿಳ್ಕೊಂಡಿರ್ಬೋದು. ಬರೀರಿ ಅದನ್ನೆಲ್ಲ. ಆಮೇಲೆ ನೀವು ರಿವಿಷನ್ ಮಾಡಬೇಕು ಡೈಲಿ. ಆಮೇಲೆ ಪ್ರಶ್ನೆ ಪತ್ರಿಕೆ ಸಾಲ್ವ್ ಮಾಡ್ಬೇಕಂತ ಅರ್ಥ. ಇವು 3 ಮಾಡಿದ್ರೇನೆ ಪರ್ಫೆಕ್ಟ್ ಅಂತ ಅರ್ಥ. ಗೊತ್ತಾಯ್ತಾ? ಇದನ್ನು ಒಂದು ಪೇಜಲ್ಲಿ ಮೇಂಟೈನ್ ಮಾಡಿ. ಮತ್ತು ಇನ್ನೊಂದು ಪೇಜಲ್ಲಿ ಏನಂದ್ರೆ, ಎಷ್ಟು ಪರೀಕ್ಷೆಗಳು ಬರೆದಿದ್ದೆ ಮತ್ತು ಅದರಲ್ಲಿ ಎಷ್ಟು ಸ್ಕೋರ್ ಬಂದಿತ್ತು. ಇದೇನಿಲ್ಲ, ನೀವು ಯಾವಾಗ 3 ತಿಂಗಳಿಗೊಮ್ಮೆ 4 ತಿಂಗಳಿಗೊಮ್ಮೆ ಅಪ್ಡೇಟ್ ಮಾಡ್ಬೇಕು. ಅಪ್ಡೇಟ್ ಅಂದ್ರೆ ಅಂಕಿ ಅಂಶಗಳನ್ನು ಎಂಟ್ರಿ ಮಾಡ್ಬೇಕು. ನಾನು ಇಷ್ಟೊತ್ತನ ಫಸ್ಟ್ 2 ಹೇಳಿದ್ನಲ್ಲ, ಅದು ಡೈಲಿ. ಮೊದಲು 2 ಏನು ಹೇಳಿಲ್ಲ, ಅದು ಡೈಲಿನೂ ಮೇಂಟೈನ್ ಮಾಡ್ಬೇಕು. ಬಟ್ ಈಗ 3ನೇದು 4ನೇದು ಏನು ಹೇಳಿದ್ನಲ್ಲ, ಇದು ಯಾವಾಗ ಎಕ್ಸಾಮ್ ಆಗುತ್ತೆ ಅವಾಗ ಅಷ್ಟೇ. ಎಷ್ಟು ಪರೀಕ್ಷೆಗಳು ಬರೆದಿದ್ದೆ 2024ರಲ್ಲಿ ನೀವು SDA ಬರೆದಿದ್ರೆ ಅನ್ಕೊಳ್ಳೋಣ, ಬರೀರಿ. 2024 SDA ಬರೆದಿದ್ದೆ, ಅಲ್ಲಿ ಸ್ಕೋರ್ ಎಷ್ಟು ಬಂದಿತ್ತು ನಿಮ್ದು, ಆ ಸ್ಕೋರ್ ಬರೀರಿ. ಆನೆಸ್ಟಾಗಿ ಬರೀರಿ. ಈ ಡೈರಿ ನೀವು ಯಾರಿಗೂ ತೋರಿಸೋ ಅವಶ್ಯಕತೆ ಇಲ್ಲ, ನಿಮಗೆ ನೀವು ಪ್ರಾಮಾಣಿಕವಾಗಿರಿ. ಅಥವಾ 2024ರಲ್ಲಿ PC ಎಕ್ಸಾಮ್ ಬರೆದಿದ್ದೆ, 23ಯಲ್ಲಿ PC ಎಕ್ಸಾಮ್ ಬರೆದಿದ್ದೆ, 25 ಆ ಎಕ್ಸಾಮ್ ಬರೆದಿದ್ದೆ, ಈ ಎಕ್ಸಾಮ್ ಬರೆದಿದ್ದೆ ಅಂಥೇಳಿ ಬರೆದಿದ್ದೆ ಅಂತ ಹೇಳಿ ಅದನ್ನು ಸ್ಕೋರು ಬರೀರಿ. ದ್ಯಾಟ್ ಈಸ್ ವೆರಿ ಇಂಪಾರ್ಟೆಂಟ್. ಅದು ನಿಮ್ಮನ್ನು ಭಾಳ ಬದಲಾವಣೆ ಮಾಡುತ್ತೆ. ನೋಡಿ, ನೀವು ಬರ್ದಿಡಿ, ಎಲ್ಲ ಬರ್ದಿಡಿ. ಇದು ಮಾಡ್ತೀರಾ? ಎಷ್ಟು ಪರೀಕ್ಷೆಗಳು ಬರೆದಿದ್ದೆ ಮತ್ತು ಅದರಲ್ಲಿ ಎಷ್ಟು ಸ್ಕೋರ್ ಬಂದಿತ್ತು ಅನ್ನೋದು ಬರ್ದಿಡ್ಬೇಕು. ಇದು ಯಾವಾಗ ಎಕ್ಸಾಮ್ ಬರೀತೀರೋ ಅವಾಗ ಅಷ್ಟೇ ಬಂದು ಬರೆಯೋದು. ಇದು ಭಾಳ ಏನಿರಲ್ಲ. ಫಸ್ಟ್ 2 ದಿನ ಇರುತ್ತೆ.
ನೆಕ್ಸ್ಟ್ 4ನೇದು ನೋಡಿ, ಪ್ರಶ್ನೆ ಪತ್ರಿಕೆಯ ವಿಶ್ಲೇಷಣೆ. ಇದು ಬಹಳ ಇಂಪಾರ್ಟೆಂಟ್. ಫಾರ್ ಎಕ್ಸಾಂಪಲ್, ಈಗ 2026ರಲ್ಲಿ ಒಂದು ಎಕ್ಸಾಮ್ ಬರೆದು ಬಂದ್ರಿ, ಒಂದು ಎಕ್ಸಾಮ್ನ ಬರ್ದು ಬಂದ್ರಿ. ಎಕ್ಸಾಮ್ ಬರ್ದು ಬಂದ್ಮೇಲೆ ನಿಮಗೆ ಗೊತ್ತಾಗುತ್ತೆ ಅದ್ರ ವಿಶ್ಲೇಷಣೆ ಬರ್ದಿಡ್ಬೇಕು. ಏನು ಬರ್ದಿಡ್ಬೇಕು? ಸಂವಿಧಾನದಲ್ಲಿ ಎಷ್ಟು ಪ್ರಶ್ನೆ ಬಂದಿದ್ದು, ಸೈನ್ಸಲ್ಲಿ ಎಷ್ಟು ಪ್ರಶ್ನೆಗಳು ಬಂದಿದ್ದು, ಇತಿಹಾಸದಲ್ಲಿ ಎಷ್ಟು ಪ್ರಶ್ನೆಗಳು ಬಂದಿದ್ದು, ಇದು ಒಂದು ಕಡೆ. ನೆಕ್ಸ್ಟು ಮತ್ತೊಂದೇನು ಬರೀಬೇಕು? ಹೇಳಿಕೆ ಪ್ರಶ್ನೆಗಳು, ಅಂದ್ರೆ ಟಫ್ ಕ್ವಶನ್ಸ್ ಎಷ್ಟಿದ್ದು, ಸರಳ ಪ್ರಶ್ನೆಗಳು ಎಷ್ಟಿದ್ದು, ಮಧ್ಯಮ ಪ್ರಶ್ನೆಗಳು ಎಷ್ಟಿದ್ದು, ಅದನ್ನು ಬರ್ದಿಡ್ಬೇಕು. ಓಕೆ. ನೆಕ್ಸ್ಟ್ ಇತ್ತೀಚೆಗೆ ಟ್ರೆಂಡ್ ಏನಿದು, ಟ್ರೆಂಡ್ ಏನಾಗ್ತಿದೆ, ಟ್ರೆಂಡ್ ಅಂತ ಹೇಳಿ ಅಂದ್ರೆ ಇತ್ತೀಚೆಗೆ ಏನಪ್ಪಾ ಅಂದ್ರೆ ಸೈನ್ಸು ಮತ್ತೆ ಕಲೆ ಮತ್ತು ವಾಸ್ತುಶಿಲ್ಪ ಮತ್ತೆ ಕರೆಂಟ್ ಅಫೇರ್ಸ್ಗೆ ಮಹತ್ವ ಕೊಡ್ತಾ ಇದ್ದಾರೆ ಅಂತ ಹಿಂಗೆ ಬರ್ದಿಟ್ಬಿಡೋದು. ಆ ಪ್ರಶ್ನೆ ಪತ್ರಿಕೆಗೆ ಸಂಬಂಧಪಟ್ಟಂಗೆ ಎಲ್ಲ ವಿಶ್ಲೇಷಣೆ ಬರ್ದಿಟ್ಬಿಡೋದು. ನೀವು ಬಹಳಷ್ಟು ನೋಡಿ ಸರ್, ನಮ್ಗೆ ಹೆಂಗೆ ಗೊತ್ತಾಗುತ್ತೆ? ನೀವು ಬಹಳಷ್ಟು ಟೆಲಿಗ್ರಾಮ್ ಚಾನಲ್ ಅಲ್ಲಿ ನೋಡ್ರಿ, ಈ ಟಾಪಿಕ್ ಇಂದ ಇಷ್ಟು ಕ್ವಶನ್ಗಳು ಬಂದಿತ್ತು ಎಲ್ಲ ಬಿಡ್ತಾರೆ. ಬಹಳಷ್ಟು ಯೂಟ್ಯೂಬಲ್ಲಿ ಎಲ್ಲ ಹೇಳ್ತಾರೆ. ಅದನ್ನೇ ಬರ್ದಿಡಿ. ಈವೊಂದು ನೀವು ಎಕ್ಸಾಮ್ ಬರ್ದಿಲ್ಲ, ಫಾರ್ ಎಕ್ಸಾಂಪಲ್ ಈಗ ನೀವು ಯಾವುದೋ PSI ಎಕ್ಸಾಮ್ ನಡೆಯುತ್ತೆ, 2026ರಲ್ಲಿ PSI ಎಕ್ಸಾಮ್ ನಡೆಯುತ್ತೆ, ಬಟ್ ನೀವು ಅದು ಬರ್ದಿಲ್ಲ, ಆದರೂ ಕೂಡ ಆ ಪೇಪರ್ಗೆ ಸಂಬಂಧಪಟ್ಟಂಗೆ ಎಲ್ಲ ಬರ್ದಿಡೋದು. ನಿಮಗೆ ಇದು ಎಕ್ಸಾಮ್ ಯಾರು ನಡೆಸಿದ್ರು? KE ನಡೆಸಿದ್ರು, KE ಅಂತ ಬರೀರಿ. ಇದು ಎಕ್ಸಾಮ್ ಯಾರು ನಡೆಸಿದ್ರು? KPSC ಅವ್ರು ನಡೆಸಿದ್ರು. ಅಂದ್ರೆ ನಿಮ್ಗೆ ಮುಂದೆ ಬರೆಯುವಂತ ಪರೀಕ್ಷೆಗಳಿಗೆ ಒಂದು ಸಂಪೂರ್ಣವಾದ ಒಂದು ಕ್ಲಾರಿಟಿ ಸಿಗುತ್ತೆ. ಕ್ರಿಕೆಟಲ್ಲಿ ಹೆಂಗೆ ಎಲ್ಲಾನ ಇಟ್ಟಿರ್ತಾರೋ, ಸ್ಟೋರ್ ಮಾಡಿ ಇಟ್ಟಿರ್ತಾರೋ ಡಾಟಾ, ಅಂಕಿಅಂಶಗಳು, ನೀವು ಕೂಡ ನಿಮ್ಮದೇ ಆದ ಅಂಕಿಅಂಶಗಳನ್ನ ಮೇಂಟೈನ್ ಮಾಡಬೇಕಾಗುತ್ತೆ. ಇದು ಮಾಡಿ ನೋಡಿ, ನಿಮ್ಮ ಜೀವನವನ್ನೇ ಬದಲಾಯಿಸುತ್ತೆ. ಇವತ್ತಿನಿಂದ ಈ ವಿಡಿಯೋ ನೋಡಿದ ತಕ್ಷಣವೇ ಶುರು ಆಗ್ಬೇಕು. ಗೊತ್ತಾಯ್ತಾ? 4 ಅಂಶಗಳು ಕೊಟ್ಟಿ ನಾನು. ಫಸ್ಟ್ 2 ರೆಗ್ಯುಲರ್ ಡೈಲಿ, ಇನ್ನೆರಡು ಅವಾಗ ಎಕ್ಸಾಮ್ ಆದಾಗ ಮಾತ್ರ ಎಂಟ್ರಿ ಮಾಡಬೇಕು. ಡಾಕ್ಟರ್ ಹೇಳಲ್ಲ ಇವೆರಡು ದಿನ ತಗೋರಿ, ಇವೆರಡು ಗುಳಿಗೆ ದಿನ ತಗೋರಿ, ಇವೆರಡು ಗುಳಿಗೆ 3 ತಿಂಗಳಿಗೊಮ್ಮೆ ತಗೋರಿ ಅಂತ. ಅರ್ಥ ಆಗ್ತಿದೆಯಾ? ಇದನ್ನ ಮೇಂಟೈನ್ ಮಾಡ್ತಿರಲ್ಲ, ದಯವಿಟ್ಟು ಮಾಡಿ. ಇದು ನನಗೋಸ್ಕರ ಅಲ್ಲ, ಇದು ನಿಮಗೋಸ್ಕರ. ಈ ವಿಷಯವನ್ನು ನೀವು ಬಹಳ ಗಂಭೀರವಾಗಿ ತಗೊಂಡು ಮಾಡಿದ್ದೆ, ಅದರಲ್ಲಿ ಬಹಳಷ್ಟು ಬದಲಾವಣೆ ಆಗುತ್ತೆ. 2 ಗುಳಿಗೆ ದಿನ ತಗೋಬೇಕು, 2 ಟ್ಯಾಬ್ಲೆಟ್ ದಿನ ತಗೋಬೇಕು, 2 ಅವಾಗ 3 ತಿಂಗಳಿಗೊಮ್ಮೆ 6 ತಿಂಗಳಿಗೊಮ್ಮೆ ಯಾವಾಗ ಬರುತ್ತೋ ಅವಾಗ ತಗೋಬೇಕು. ಒಬ್ರು ಡುಮ್ಮಿ ಇದ್ಲಂತೆ, ಡುಮ್ಮಿ ಮೂಟಿ ಡಾಕ್ಟರ್ ಹತ್ರ ಹೋಗಿಲ್ಲಂತೆ. ಹೋದ್ಮೇಲೆ ಡಾಕ್ಟ್ರೆ ನಾನು ಸ್ಲಿಮ್ ಆಗ್ಬೇಕು, ಅಂದ್ರೆ ತೆಳ್ಳಗಾಗಬೇಕು, ಏನು ಮಾಡಬೇಕು ಅಂದ್ಲಂತೆ. ಅದಕ್ಕೆ ಡಾಕ್ಟ್ರು ಒಂದು ಚೀಟಿ ಬರ್ದಂತ, ಮುಂಜಾನೆ 1 ಚಪಾತಿ, ಸಂಜೆಗೆ 1 ಚಪಾತಿ ಅಂತ ಬರೆದು ಕೊಟ್ಟನಂತ, ತೊಗೊಂಡು ಹೋಗಿದಂತ. ನೋಡಿದಂತೆ ಡಾಕ್ಟ್ರ್ ಬರ್ದಿದ್ದಾರಂತೆ, ಮುಂಜಾನೆ 1 ಚಪಾತಿ, ರಾತ್ರಿ 1 ಚಪಾತಿ ತಿನ್ನೋಂತೆ. ಅದಕ್ಕೆ ಅವಳು ಕೇಳದಂತೆ ಡಾಕ್ಟ್ರಿಗೆ, ಡಾಕ್ಟ್ರೆ ಇದು ಊಟ ಆದಮೇಲೆ ತೊಗೋಬೇಕಾ ಅಥವಾ ಊಟಕ್ಕಿಂತ ಮೊದಲು ತೊಗೋಬೇಕಲ್ಲ ಅಂತ. ಅದಕ್ಕೆ ಅವ್ನು ಡಾಕ್ಟ್ರ್ ಅನ್ನೋಂತ, ಕಿಸುಬೈ ನಡೀನಿ, ಈ ಜನ್ಮದ ಬದಲಾಗ ನಡೀನಿ ಅಂತ ಕಳಿಸ್ಬಿಟ್ಟಂತ ಮನೆಗೆ. ಹಾಗೆ. ಸೊ ನಾನು 4 ಗುಳಿಗೆಗಳು ಕೊಟ್ಟಿನಿ, 4 ಟ್ಯಾಬ್ಲೆಟ್ಸ್ ಕೊಟ್ಟಿನಿ ನಿಮಗೆ. 2 ದಿನ ತಗೋರಿ, 2 ಅವಾಗ ಯಾವಾಗ ಸಂದರ್ಭ ಬರುತ್ತೆ ಅವಾಗ ತಗೋರಿ. ಈ ಟ್ಯಾಬ್ಲೆಟ್ಗಳು ನಿಮಗೆ ತುಂಬ ವರ್ಕೌಟ್ ಆಗುತ್ತೆ, ಬಹಳಷ್ಟು ಯೂಸ್ಫುಲ್ ಆಗುತ್ತೆ ಅನ್ನೋದು ಗ್ಯಾರಂಟಿಯಾಗಿ ಹೇಳ್ತೀನಿ ನಾನು. ಅದ್ರ ಜೊತೆಗೆ ಈಗ KE ಎಕ್ಸಾಮ್ ಕಂಡಕ್ಟ್ ಮಾಡ್ತಾ ಇದ್ದಾರೆ, 708 ಎಕ್ಸಾಮ್ಗಳಿಗೆ. ಇದಕ್ಕೆ ಸಂಬಂಧಪಟ್ಟಂಗೆ 650 ಕರೆಂಟ್ ಅಫೇರ್ಸ್ ನಾನು ರೆಡಿ ಮಾಡಿದ್ದೀನಿ, ತಗೊಳ್ಳಿ. ಪ್ರತಿ PDF-ಗೆ 120 ರೂಪೀಸ್ PDF ಕಳಿಸ್ತೀನಿ ನಾನು ನಿಮಗೆ ವಾಟ್ಸಪ್ಗೆ. ಓಕೆ, ತುಂಬ ಇಂಪಾರ್ಟೆಂಟ್. ಮೇ ಟು ನವಂಬರ್ ಕವರ್ ಆಗಿದೆ, ಡಿಸೆಂಬರ್ ತನಕ ಇದೆ, ಇನ್ನೊಂದು 7 ಇದೆ, ಡೋಂಟ್ ವರಿ. 750 ಕ್ವಶನ್ ಕಳಿಸ್ತೀನಿ 120ಗೆ 750 ಕಳಿಸ್ತೀನಿ. 120ಗೆ 750 ಕ್ವಶನ್ ಕಳಿಸ್ತೀನಿ. ಇನ್ನೊಂದು ತಿಂಗಳು ರೆಡಿ ಮಾಡಿದ್ದೀನಿ. ಮತ್ತೆ ಮೇ ಇಂದ ನವಂಬರ್ವರೆಗೆ, ಅದು ಡಿಸೆಂಬರ್ವರೆಗೆ ಇದೆ ನೋಡಿ ಕ್ವಶನ್ಸ್. ಮೇ ಇಂದ ಡಿಸೆಂಬರ್ವರೆಗೆ ಇದೆ. 50 ಏನಿದೆಯಲ್ಲ, 50 ಇದು ಬಜೆಟ್ ಸರ್ವೆದೆಲ್ಲ ಕ್ವಶನ್ಸ್ ಕವರ್ ಆಗಿದೆ. ತುಂಬ ಇಂಪಾರ್ಟೆಂಟ್ ಕ್ವಶನ್ಸ್ ಇದೆ ಎಲ್ಲ. KE ಯಾವ ಥರ ಎಕ್ಸಾಮ್ ಮಾಡ್ತಾರೆ ಅದೇ ಥರ ನಾನು ಮಾಡಿದ್ದೀನಿ. ಕನ್ನಡ ಮಾಧ್ಯಮದಲ್ಲಿ ಮಾತ್ರ ಇದೆ, ಇಂಗ್ಲೀಷಲ್ಲಿ ಇಲ್ಲ. ಈ ವಾಟ್ಸಪ್ ನಂಬರ್ ಕಾಣಿಸ್ತಾ ಇದೆ, 7026583625. ಈ ನಂಬರ್ಗೆ ನೀವೇನಿಲ್ಲ, ವಾಟ್ಸಪ್ಪಲ್ಲಿ CA ಅಂತ ನೀವು ಟೈಪ್ ಮಾಡಿ ಕಳಿಸಿದ್ರೆ 120 ಕಳಿಸಿದ್ರೆ ನಾನು ನಿಮಗೆಲ್ಲ ಕ್ವಶನ್ ಪೇಪರ್ಸ್ ಕಳಿಸ್ತೀನಿ. ಓಕೆ, ಅದ್ರ ಜೊತೆಗೆ ಪೇಪರ್ 2 ಇದೆ. ಕಂಪ್ಯೂಟರ್ ಜ್ಞಾನಕ್ಕೆ 7 ಪ್ರಶ್ನೆ ಪತ್ರಿಕೆಗಳು, ಸಾಮಾನ್ಯ ಕನ್ನಡ 10 ಪ್ರಶ್ನೆ 11 ಇದೆ, ಸಾಮಾನ್ಯ ಇಂಗ್ಲೀಷ್ 10 ಮತ್ತು ಇದ್ರ ಜೊತೆಗೆ GK 10 ಇದೆ. ಇವು ಬೇಕಾ ನಿಮಗೆ? 350 ಆಗುತ್ತೆ, 350. ಸೊ ಇದೇ ನಂಬರ್ 7026583625 ಇದೇ ನಂಬರ್ಗೆ ನೀವು ವಾಟ್ಸಪ್ ಪೇಪರ್ 2 ಅಂತ ಟೈಪ್ ಮಾಡಿ. ಪೇಪರ್ 2 ಅಂತ ಟೈಪ್ ಮಾಡಿ ಕಳಿಸಿದ್ರೆ ನಾನು ನಿಮಗೆ ಎಲ್ಲ ಕ್ವಶನ್ಸ್ ಕಳಿಸ್ತೀನಿ. ಎಲ್ಲ GK ಎಲ್ಲ ಬರುತ್ತೆ ವಿತ್ ಎಕ್ಸ್ಪ್ಲನೇಷನ್, ಎಲ್ಲೆಲ್ಲಿ ಬೇಕೋ ಅಲ್ಲಿ ವಿವರಣೆ ಕೂಡ ಇದೆ. ಓಕೆ, ಆನ್ಸರ್ಸು ಕೂಡ ಎಲ್ಲ ಇರುತ್ತೆ. PDF ಓಕೆ, PDF ಕನ್ನಡ ಮಾಧ್ಯಮದಲ್ಲಿ ಮಾತ್ರ. ನೀವು ಇದೇ ನಂಬರಿಗೆ ನೀವು ಪೇಪರ್ 2 ಅಂತ ಕಳಿಸಿ, ನಾನು ನಿಮಗೆಲ್ಲ ಕ್ವಶನ್ಸ್ ಕಳಿಸ್ತೀನಿ. ನೀವು 350 ರೂಪಾಯಿ ಫೋನ್ಪೇ ಮಾಡಬೇಕು. ನಿಮ್ಗೆ 2 ಬೇಕಾ? CA ಪ್ಲಸ್ ಪೇಪರ್ 2 ಅಂತ ಟೈಪ್ ಮಾಡಿ. ಕರೆಂಟ್ ಅಫೇರ್ಸ್ ಮತ್ತು ಮಾಡಿದ್ರೆ 2 ಕಳಿಸ್ತೀನಿ, 470 ಆಗುತ್ತೆ, 2 ಸೇರಿಸಿದ್ರೆ. ಓಕೆ, ಆಲ್ ರೈಟ್. ಇದರ ಕ್ವಶನ್ಸ್ ಸದುಪಯೋಗ ಪಡಿಸ್ಕೊಳ್ಳಿ. ಆಮೇಲೆ ಈ ವಿಡಿಯೋನ ನಾನು ಹೇಳಿದಾಗೆ ಮಾಡ್ತಾ ಹೋಗಿ, ತುಂಬ ಯೂಸ್ಫುಲ್ ಆಗುತ್ತೆ. ಥ್ಯಾಂಕ್ ಯು ಸೊ ಮಚ್, ಧನ್ಯವಾದಗಳು.